ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಗೀತಾ ರವಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮದೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು, ಹೋಗೋಣ ಅಂಥೇಳಿ ರೆಡಿಯಾಗಿದ್ವಿ. ಆನ್ ದಿ ವೇ ಹಂಗೆ ಸಿದ್ಧಗಂಗಾ ಮಠಕ್ಕೂ ಹೋಗೋಣ ಅಂಥೇಳಿ ಅಂದ್ಕೊಂಡು ಹೋದ್ವಿ. ಸಿದ್ಧಗಂಗಾ ಮಠ ನಮ್ಮ ಯಜಮಾನ್ರಿದಾರಲ್ಲ ಅವ್ರದ್ದೇ ಮಠ ಅದು. ಅಂದರೆ ಅವರು ನಡ್ಕೊತಾರೆ ಮಠಕ್ಕೆ. ಹಾಗಾಗಿ ಹೋಗೇ ಇರಲಿಲ್ಲ, ತುಂಬ ದಿನ ಆಗಿತ್ತು ಅಂಥೇಳಿ ಹೊರಟ್ವಿ. ಇನ್ನು ನಾವು ಟಿಫನ್ ಮಾಡಿರಲಿಲ್ಲ, ಮಾರ್ನಿಂಗು ಟಿಫನ್ ಮಾಡ್ಕೊಳ್ಳೋಣ ಅಂಥೇಳಿ ಅಂದಿವೆ. ಅಲ್ಲೇ ಯಾವುದೋ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಚೆನ್ನಾಗಿತ್ತು. ಅವರು ಇಡ್ಲಿ ಸಾಂಬಾರೇನೋ ತೊಗೊಂಡ್ರು, ನನ್ನ ಮಗ ದೋಸೆ ತೊಗೊಂಡ, ನಾನು ಸ್ವಲ್ಪ ಉಪ್ಪಿಟ್ಟೇನೋ ತೊಗೊಂಡು ತಿಂದ್ಕೊಂಡು ಹೊರಟ್ವಿ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು ಟಿಫನ್ನು. ಇನ್ನು ಮಕ್ಕಳಿಗೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಮಕ್ಕಳಿರ್ತಾರಲ್ವ, ಅವರಿಗೆ ಏನಾದರೂ ಕೊಡೋಣ ಅಂಥೇಳಿ ಗೋಧೇಸಿನಲ್ಲಿ ಸ್ವಲ್ಪ ಏನು ಹುಣ್ಸೆಹಣ್ಣು ಚಾಕ್ಲೇಟ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಒಂದು ಸ್ವಲ್ಪ ಹೆಚ್ಚಾಗೆ ತೊಗೊಂಡಿದ್ದೆ. ಮಕ್ಕಳು ಅಲ್ಲೆಲ್ಲ ಓಡಾಡ್ತಿರ್ತಾರೆ, ಅವರಿಗೆಲ್ಲ ಕೊಡೋಣ ಅಂಥೇಳಿ ಸ್ವಲ್ಪ ಅಲ್ಲಿ ಗೋಧೇಸಿನಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿತ್ತು ಐಟಮ್ಸು. ಗೋಧೇಸಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಐಟಮ್ಸು. ಬೇಕು ಅಂದರೆ ಬೈ ಮಾಡಿ, ಎಲ್ಲ ಹೋಟೆಲ್ಗಳ ಮುಂದೆ ಇಟ್ಕೊಂಡಿರ್ತಾರೆ. ಇನ್ನು ಮಠಕ್ಕೆ ಹೋಗೋಕ್ಕಿಂತ ಮುಂಚೆನೇ ಮಂದಾರಗಿರಿ ಬೆಟ್ಟಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ಇದು ಜೈನರದು ದೇವಸ್ಥಾನ ಆಗಿರುತ್ತೆ ಸ್ನೇಹಿತರೆ. ನೋಡೋಣ, ಚೆನ್ನಾಗಿದೆ ಅಂತ ಅಂದರು ನಮ್ಮ ಮನೆಯವರು. ಒಳ್ಳೆ ಪ್ಲೇಸು, ಬಾ ತೋರಿಸ್ತೀನಿ ಅಂತ ಅಂದರು. ನಿಜವಾಗ್ಲೂ ನಾನು ತುಮಕೂರಲ್ಲಿ ಎಷ್ಟು ಸರಿ ಓಡಾಡಿದ್ದೀನಿ, ಬಟ್ ನಾನು ಈ ಪ್ಲೇಸ್ ನೋಡೇ ಇರಲಿಲ್ಲ. ನಮ್ಮ ಮನೆಯವ್ರ ಕಡೆಯಿಂದ ಅವರೇನೋ ಹೋಗಿದ್ರಂತೆ, ತುಂಬ ಸರಿ ಹೋಗಿದ್ದೀನಿ ನಾನು, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಹಾಗಾಗಿ ಬಂದ್ವಿ ಸ್ನೇಹಿತರೆ. ವಾತಾವರಣ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಮಂದಾರಗಿರಿ ಬೆಟ್ಟ ಇದೆಯಲ್ಲ, ಅದು ಹತ್ತಲಿಲ್ಲ ನಾವು, ತುಂಬ ಟೈಮ್ ಹಿಡಿಯುತ್ತೆ. ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ಇಲ್ಲಿ ಬೆಟ್ಟ ಹತ್ತಬೇಕು ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 6 o'clock ಬರಬೇಕಾಗತ್ತೆ ನೋಡಿ. ಮೆಟ್ಲು ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಬೆಟ್ಟ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಕೆಳಗಡೆನೇ ಇನ್ನೊಂದು ಜೈನರ ಟೆಂಪಲ್ ಇದೆ, ನಾವು ಅಲ್ಲಿ ಮಾತ್ರ ವಿಸಿಟ್ ಮಾಡಿ ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ನಾನು ಝೂಮ್ ಮಾಡಿದ್ದೀನಿ. ಮೇಲ್ಗಡೆ ಆ ಟ್ರೀ ಇದೆಯಲ್ಲ, ಅದು ಏನೋ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ ಅಂತ ಇದ್ರು. ಇನ್ನು ಕುಡಿಯೋಕ್ಕೆ ಎಳ್ನೀರಾಗಿರ್ಬೋದು, ಸೌತೆಕಾಯಿ ಎಲ್ಲ ವ್ಯವಸ್ಥೆನೂ ಅಲ್ಲಿ ಇತ್ತು. ಬೇಕು ಅಂದರೆ ಬೈ ಮಾಡ್ಕೋಬೋದು. ನಾವೇನು ಕುಡಿಲಿಲ್ಲ, ಯಾಕಂದರೆ ಅರ್ಲಿ ಮಾರ್ನಿಂಗೇ ಹೋಗಿದ್ವಲ್ಲ, ಹಾಗಾಗಿ ನಾವೇನು ಕುಡಿಲಿಕ್ಕೆ ಹೋಗಿಲ್ಲ. ನಿಜವಾಗ್ಲೂ ಬಾಹುಬಲಿ ಬೆಟ್ಟ ಇಲ್ಲಿದೆ ಅಂಥೇಳಿ ನನಗೆ ಗೊತ್ತೇ ಇರಲಿಲ್ಲ. ಬಾಹುಬಲಿ ಸ್ಟ್ಯಾಚ್ಯೂ ಇದೆ ಅಂಥೇಳಿ. ಇನ್ನು ಇದು ರಾತ್ರಿ ರಾಣಿ ಹೂವು ಅಂತಾರಲ್ಲ, ಇದಕ್ಕೆ ಏನಂತಾರೆ ಕಮೆಂಟ್ ಮಾಡಿ, ನನಗಷ್ಟು ಗೊತ್ತಿಲ್ಲ. ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಮೋಸ್ಟ್ಲಿ ಅದು ರಾತ್ರಿ ರಾಣಿ ಅಂತಲೇ ನಾನು ಅಂದ್ಕೊಂಡೆ. ರಾತ್ರಿ ಟೈಮ್ ಅರಳತ್ತೆ, ತುಂಬ ಸ್ಮೆಲ್ ಇರುತ್ತೆ. ಇನ್ನು ನೋಡ್ಬೋದು ನವಿಲಿನ ಶೇಪಲ್ಲಿ, ಅಂದರೆ ಗರಿಗಳ ಆಕಾರದಲ್ಲಿ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಅಲ್ಲೆಲ್ಲ ವೀಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕೇನು ಹೋಗಲಿಲ್ಲ. ನೋಡಿರಿ, ಮಂದಾರಗಿರಿ ಬೆಟ್ಟ ತುಂಬ ಚೆನ್ನಾಗಿದೆ. ಅದು ಪ್ಲ್ಯಾಸ್ಟಿಕ್ಕಿಂದಂತೆ ಫ್ಲವರು, ನನಗೂ ಗೊತ್ತಿಲ್ಲ, ನಮ್ಮ ಮನೆಯವ್ರು ಹೇಳಿದರು. ತುಂಬ ಅಂದರೆ ತುಂಬ ಕಾಮಾಗೆ ತುಂಬ ಚೆನ್ನಾಗಿತ್ತು ವಾತಾವರಣ. ಒಂಥರ ನೋಡಿದ್ದೊಂಥರ ಖುಷಿ ಆಯಿತು. ಇನ್ನು ಅಲ್ಲಿಂದ ನಾವು ಸೀದಾ ಸಿದ್ಧಗಂಗಾ ಮಠಕ್ಕೆ ಬಂದ್ವಿ. ನಿಜವಾಗ್ಲೂ ಸ್ನೇಹಿತರೆ, ಸಿದ್ಧಗಂಗಾ ಮಠ ಎಷ್ಟು ಪಾಸಿಟಿವ್ ವೈಬ್ಸ್ ಗೊತ್ತಾ. ತುಂಬ ಚೆನ್ನಾಗಿದೆ. ಅಲ್ಲಿ ಮಕ್ಳುಗಳು ಮಾತಾಡೋ ಎಷ್ಟು ಮೆಚ್ಚೂರಾಗಿ ಮಾತಾಡ್ತಾರೆ ಗೊತ್ತಾ ಮಕ್ಳುಗಳು. ತುಂಬ ಖುಷಿ ಆಯಿತು. ಅವ್ರಿಗೆ ಚಾಕ್ಲೇಟ್ ಕೊಟ್ಟರೆ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಾಯಿದ್ರು. ನಿಜವಾಗ್ಲೂ ನಾನು ಅದೇ ನೋಡಿಕೊಂಡು ಬಂದೆ. ಇನ್ನು ನಾವು ಹೋಗಿದ್ದು ಸಂಡೇ ಆಗಿತ್ತಲ್ವ, ಹಾಗಾಗಿ ಎಲ್ಲ ಅಪ್ಪ ಅಮ್ಮಂದರು ಅಂದರೆ ಪೇರೆಂಟ್ಸ್ಗಳು ಮಕ್ಕಳು ನೋಡೋಕ್ಕೆ ಬರ್ತಾರೆ ಸಂಡೇ. ನೋಡಿ, ಅದೆಲ್ಲ ಒಂದು ಕತೆ ವ್ಯತೆ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದಾಡೋ ದೈವ. ಗಂಗಾ ಕ್ಷೇತ್ರವೇ ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ನೋಡೋ, ಹಾಯ್ ಮಾಡ್ರಿ ಎಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮನ್ನೆಲ್ಲ ಹಾಕ್ತೀನಿ, ಓಕೆನಾ? ಅವಾಗ ರೀ ಇಲ್ಲಿ ಕೂತಿದ್ರು ನೋಡ್ತೀನಿ. ಶಿವಕುಮಾರ್ ಸ್ವಾಮೀಜಿ. ಹಾಯ್.
ಖುಷಿಗೆ. ಗದ್ಗೆ ಅವ್ರ ಸಮಾಧಿ ಸ್ಥಳ. ಹೌದಾ? ಧ್ಯಾನ ಮಂದಿರ. ಇನ್ನು ಶಿವಕುಮಾರ ಸ್ವಾಮೀಜಿಯವರ ಗದ್ಗೆನ ನೀವು ದರ್ಶನ ಮಾಡ್ತಾ ಇದ್ದೀರಾ. ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ತುಂಬ ವರ್ಷ ಆಗಿತ್ತು, ಹೋಗೇ ಇರಲಿಲ್ಲ. ಆವಾಗ ಕೆಳಗಡೆ ಇದರಲ್ಲಿ ಧ್ಯಾನ ಮಂದಿರ ಕೂಡ ಇದೆ. ಅದು ಬಟ್ ಬೀಗ ಹಾಕಿತ್ತು, ನಾವು ಹೋಗಲಿಲ್ಲ. ಬೀಗ ಹಾಕಿತ್ತಲ್ವ, ಇಲ್ಲ ಅಂದರೆ ನಾನು ಅದನ್ನು ಸ್ವಲ್ಪ ವಿಡಿಯೋನ ಮಾಡ್ಕೋತಿದ್ದೆ. ನಿಜವಾಗ್ಲೂ ಗದ್ಗೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ, ಆದರೂ ಒಂಥರ ಬೇಜಾರು ಅನಿಸುತ್ತೆ. ನಾನು ಅವರು ಜೀವಂತವಾಗಿದ್ದಾಗ ನೋಡಿದ್ದೀನಿ, ತುಂಬ ಹತ್ತಿರದಿಂದ ನೋಡಿದ್ದೀನಿ, ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದೀನಿ. ಒಂಥರ ಚೆನ್ನಾಗಿತ್ತು ಅವಾಗೆಲ್ಲ. ಈಗಲೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇನ್ನು ನಾವು ದರ್ಶನ ಮಾಡಿಕೊಂಡು ಇಲ್ಲಿ ವೇದ ಸಂಸ್ಕೃತ ಪಾಠ ಹೇಳ್ಕೊಡ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ಅಷ್ಟು ಸರಿ ತುಂಬ ವರ್ಷಗಳು ಹೋಗಿದ್ದೀನಿ, ಅಂದರೆ ಒಂದು 7-8 ಸರಿ ಹೋಗಿದ್ದೀನಿ. ಬಟ್ ಸಂಸ್ಕೃತ ಹೇಳ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೂ. ನೋಡ್ಬೋದು ಇಲ್ಲಿ ಆರ್ಮಿದು ಒಂದು ಫಂಕ್ಷನ್ ಬೇರೆ ನಡೀತಾ ಇತ್ತು ಸ್ನೇಹಿತರೆ. ನಿಜವಾಗ್ಲೂ ಅದನ್ನೆಲ್ಲ ನೋಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಮುಂದೆ ಬಂದ್ವಿ ಸ್ನೇಹಿತರೆ. ಯಾವ ನಿಮ್ದೆಲ್ಲ? ಎಲ್ರದ್ದು ಒಂದೇ ಊರಾ? ಎಲ್ಲ ಒಂದೊಂದು ಊರವ್ರು ಸೆಟ್ ಆಗಿಬಿಟ್ಟಿದ್ದೀರಾ ಅಲ್ವಾ? ಚೆನ್ನಾಗಿ ಓದ್ಬೇಕಾ? ಗೊತ್ತಿಲ್ಲ, ಹಿಡಿಬೋದಾ? ಇನ್ನು ಅಡುಗೆ ಮನೆಯಲ್ಲಿ ನೋಡ್ಬೋದು, ಇದೆಲ್ಲ ಅಡುಗೆಗೆ ಅಂಥೇಳಿ ಭಕ್ತಾದಿಗಳೇ ತುಂಬ ತಂದುಕೊಡ್ತಾರೆ. ತರಕಾರಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ, ಪ್ರತಿಯೊಂದನ್ನು ತಂದುಕೊಡ್ತಾರೆ ಸ್ನೇಹಿತರೆ. ಖುಷಿ ಅನಿಸುತ್ತೆ. ಬನ್ನಿ ನಾನು ತೋರಿಸ್ತೀನಿ. ಇಲ್ಲಿ ನೋಡು ಚಿನಿ, ಒಲೆ ನೋಡು ಉರಿತಾ ಇದೆ. ನೋಡ, ಆಲೂಗಡ್ಡೆ, ರಾಗಿ, ಅಕ್ಕಿ, ಕಾಳು, ಭತ್ತ, ಗ್ಯಾಸ್ ಎಲ್ಲ ಪಾತ್ರೆ, ಬ್ರಾಸು ನೋಡು ಹೆಂಗಿದೆ ನೋಡು ಒಂದು ಬ್ರಾಸು. ಇವಾಗೆಲ್ಲ ತಗೊಳಕ್ಕಾಗಲ್ಲ ಕಾಳು. ಇಲ್ಲಿ ವಿಭೂತಿ ನೋಡು, ವಿಭೂತಿ ಹಚ್ಕೋ. ಮೂವಂಟಿ ಅಲ್ವಾ? ನೋಡ್ರಿ ಎಷ್ಟು. ನಾವೇನು ಅಲ್ಲಿ ಊಟ ಮಾಡ್ಲಿಕ್ಕೆ ಹೋಗಲಿಲ್ಲ ಸ್ನೇಹಿತರೆ. ಅವಾಗಿನೂ ಟಿಫನ್ ಮಾಡಿದ್ವಲ್ಲ, ಹಾಗಾಗಿ ಪಾಪ ತುಂಬ ಫೋರ್ಸ್ ಮಾಡಿದ್ರು ಅವರು. ನಮ್ಮೂರವರೇ ಇದ್ದಾರೆ ಅಲ್ಲಿ. ಅವ್ರು ತುಂಬ ಊಟ ಮಾಡಿ ಅಂತ ಹೇಳಿದ್ರು. ನಮಗೆ ಹೊಟ್ಟೆ ತುಂಬಿತ್ತು. ಬೇಡ, ಹೊಟ್ಟೆ ತುಂಬಿದ್ಮೇಲೆ ಏನು ಊಟ ಮಾಡೋದಲ್ವಾ, ಇನ್ನೊಬ್ಬರು ಯಾರು ಭಕ್ತಾದಿಗಳು ಬಂದು ಊಟ ಮಾಡಲಿ ಅಂಥೇಳಿ ನಾನು ಅವ್ರ ಹತ್ರ ಅದೇ ಅಂದೆ. ನನಗೆ ಹೊಟ್ಟೆ ತುಂಬಿದೆ ಸರ್, ನಮಗೆ ಹೊಟ್ಟೆ ಹಸಿವಿದ್ರೆ ನಿಜವಾಗ್ಲೂ ಊಟ ಮಾಡ್ತಿದ್ವಿ, ಈಗ ಟಿಫನ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದೆ. ನಾನು ಅಲ್ಲಿಂದ ಮೂವ್ ಆನ್ ಆದ್ವಿ. ನೋಡ್ಬೋದು ತುಮಕೂರು ಸಿಟಿಗೆ ಎಂಟ್ರಿ ಆದ್ವಿ. ಅದು ಕ್ಯಾತ್ಸಂದ್ರದಲ್ಲಿ ಇರ್ತಕ್ಕಂಥದ್ದು. ಇನ್ನು ಫಂಕ್ಷನು ಅಂತ ಹೇಳಿದ್ನಲ್ಲ, ಇಲ್ಲಿ ಹೊಸ್ಕೆ ಫಂಕ್ಷನ್ ಇದ್ದಿದ್ದು ನಮ್ಮ ಮಾಮನ ಮಗಳದು ಆಯಿತಾ. ನೋಡ್ಬೋದು ಇವಳೆ ಪಾವನಿ ಅಂತೇಳಿ ಇವಳ ಹೆಸರು. ಪಾಪ ಸಿಂಪಲ್ಲಾಗೆ ಮಾಡಿದರು ಮನೆ ಮಟ್ಟಿಗೆ. ಖುಷಿ ಆಯಿತು. ಪಾಪ ಕರೀತಾಳೆ. ನಿಜವಾಗ್ಲೂ ರೀಸೆಂಟಾಗಿ ಮನೆ ಕಟ್ಟಿದ್ದಾರೆ ಅವರು. ಚೆನ್ನಾಗಿದೆ ಮನೆಯೂ, ತುಂಬ ಅಂದರೆ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅವರು.
ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ. ಅಲ್ಲಿ ಫಂಕ್ಷನ್ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಸಾಂಬಾರೆಲ್ಲ. ನಾನೇನು ಡೀಪಾಗಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸ್ನೇಹಿತರೆ, ಸಿಂಪಲಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಹೋಗಿದ್ನಲ್ವ ಮೆಮೊರಿಗಿರಲಿ ಅಂಥೇಳಿ. ಊಟಕ್ಕೆಲ್ಲ ಆ ಕಡೆ ರೈಟ್ ಸೈಡಲ್ಲಿ ವ್ಯವಸ್ಥೆ ಮಾಡಿದರು. ಈ ಕಡೆ ಮನೆ ತುಂಬ ವಿಶಾಲವಾಗಿದೆ, ಹಾಗಾಗಿ ಮನೆ ಮುಂದೆನೇ ಎಲ್ಲ ವ್ಯವಸ್ಥೆ ಮಾಡಿದ್ರಲ್ವ, ಹಾಗಾಗಿ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಎಲ್ಲ ಮಾತಾಡಿಕೊಂಡು ಕತೆ ಆಡಿಕೊಂಡು ತುಂಬ ಒಂಥರ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ತುಂಬ ದಿನದ ನಂತರ ಸಿಕ್ಕಿದ್ದು. ನಮ್ಮಮ್ಮ ತೀರೋದಾಗ ಅವಳನ್ನ ನೋಡಿದ್ದೆ, ಅಂದರೆ ಆ ಟೈಮಲ್ಲಿ ಮಾತಾಡ್ಸೋಕ್ಕಾಗಲ್ಲ ಅಲ್ವಾ. ಬಂದಳು, ಅಮ್ಮನ ನೋಡಿದ್ಲು, ಹೋಗಿದ್ಲು. ಮತ್ತು ಪಾಪ ಕರಿಲೋ ಬೇಡವೋ ಅಂದ್ಕೊಂಡು ಕರೆದ್ಲು. ಇನ್ನು ಕರೆದ್ಮೇಲೆ ಹೋಗಲೇಬೇಕಲ್ವ, ಹಾಗಾಗಿ ಫಂಕ್ಷನ್ ಅಟೆಂಡ್ ಮಾಡಿದ್ವಿ ನಾನು ನಮ್ಮ ಮನೆಯವರು. ಫೋಟೋಗೆ ಹೆಂಗೆ ಹಾಕಿಸ್ತಾರೆ ಗೊತ್ತಾ? ಹಂಗೆ ಹಾಕೋದು. ಈ ಕಡೆ ನೋಡು. ನಾನು ಪಾವನಿಗೆ ಕುಂಕುಮ ಮತ್ತು ಅರಿಶಿನ ಹೂವು ಎಲ್ಲ ಇಟ್ಬಿಟ್ಟು ನಾನೇನು ತೊಗೊಂಡೋಗಿರಲಿಲ್ಲ ಸ್ನೇಹಿತರೆ. ಇದ್ಕಿದಂಗೆ ಹೋಗಬಾರ್ದು ಅಂತಲೇ ಅಂದ್ಕೊಂಡಿದ್ವಿ. ಇನ್ನು ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಸೀದಾ ನಮ್ಮ ಮನೆಯವರ ಅಜ್ಜಿ ತಾತನ ಊರು ಇದೇ ಊರೇ. ಹಾಗಾಗಿ ಅವ್ರ ಅಜ್ಜಿ ತಾತನ ಮನೆಗೆ ಹೋಗೋಣ ಅಂಥೇಳಿ ಹೊರಟ್ವಿ. ಇನ್ನು ಅವ್ರ ಅಜ್ಜಿ ತಾತ ಇಲ್ಲ, ಅವ್ರ ಮಾಮಂದ್ರಿದ್ದಾರೆ. ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೊಂದು 10 ನಿಮಿಷ ಕೂತ್ಕೊಂಡು ಅಲ್ಲಿಂದ ಬ್ಯಾಕ್ ಟು ಬೆಂಗಳೂರು ಥರ ಬಂದ್ವಿ ಸ್ನೇಹಿತರೆ. ಇಲ್ಲಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕು, ಕಮೆಂಟು ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್ ಸ್ನೇಹಿತರೆ.